ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೃಹಲಕ್ಷ್ಮಿ ಆಯ್ತು, ಈಗ ಗೃಹ ಜ್ಯೋತಿ ಸರತಿ. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶಾಕಿಂಗ್ ನ್ಯೂಸ್. ಇನ್ಮುಂದೆ ಎಲ್ಲರಿಗೂ ಉಚಿತ ಕರೆಂಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಈಗ ಗೃಹ ಜ್ಯೋತಿಯ ಸರದಿ. ಗೃಹಲಕ್ಷ್ಮಿ ಆಯ್ತು, ಈಗ ಗೃಹ ಜ್ಯೋತಿಯ ಸರದಿ. ಇನ್ನು ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಇನ್ಮುಂದೆ ಎಲ್ಲರಿಗೂ ಕೂಡ ಉಚಿತ ಕರೆಂಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿಗಳಿಗೆ ಕಂಡೀಷನ್ ಹಾಕಲು ಸರ್ಕಾರ ಈಗ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾದ್ರೆ ಸರ್ಕಾರದ ಮೇಲಿನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ನಕಲಿ ಫಲಾನುಭವಿಗಳಿಗೆ ಕೋಕನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಫಲಾನುಭವಿಗಳಿಗೆ ಸರ್ಕಾರದಿಂದ ದೊಡ್ಡ ನ್ಯೂಸ್. ಇನ್ನು ಒಂದ್ ಕಡೆ ಈಗಾಗಲೇ ದುರುಪಯೋಗ ತಡೆಯಲು ಫಲಾನುಭವಿಗಳಿಗೆ ಮತ್ತೊಮ್ಮೆ ಹೊಸದಾಗಿ ಮರು ಅರ್ಜಿಯನ್ನ ಸಲ್ಲಿಸುವುದನ್ನ ಕಡ್ಡಾಯಗೊಳಿಸಲು ಕರ್ನಾಟಕ ಸರ್ಕಾರ ಈಗ ಮುಂದಾಗಿರುವಂತದ್ದು. ಹಾಗಾದ್ರೆ ಒಂದ್ ಕಡೆ ಈಗ ಗೃಹ ಲಕ್ಷ್ಮಿ ಆಯ್ತು, ಗೃಹಲಕ್ಷ್ಮಿಯಲ್ಲಿಯೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ರು. ಈಗ ಗೃಹ ಜ್ಯೋತಿಯ ಸರದಿ. ಒಂದ್ ಕಡೆ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. ಗೃಹಲಕ್ಷ್ಮಿ ಜೊತೆಗೆ ಈಗ ಗೃಹ ಜ್ಯೋತಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು. ಫಲಾನುಭವಿಗಳಲ್ಲದಿದ್ರೂ ಹಣ ಪಡಿತಾ ಇರುವವರಿಗೆ ಬೀಳುತ್ತೆ ಬ್ರೇಕ್. ಗೃಹ ಜ್ಯೋತಿ ಫಲಾನುಭವಿಗಳ ಫಿಲ್ಟರ್ ಮಾಡಲು ಸರ್ಕಾರ ಈಗ ಮುಂದಾಗಿರುವಂತದ್ದು. ಇನ್ನು ಗೃಹ ಜ್ಯೋತಿಗೆ ಶೀಘ್ರ ಮತ ಚೀಟಿ ಜೋಡಣೆಗೆ ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿದೆ. ಇವರಿಗೆ ಕೇವಲ ಆಧಾರ್ ಕಾರ್ಡ್ ಮತ್ತು ಮೀಟರ್ ಸಂಖ್ಯೆ ಸಾಕಿತ್ತು. ಆದ್ರೆ ಈಗ ಫಲಾನುಭವಿಗಳು ಅಲ್ಲದವರು ಯೋಜನೆಯನ್ನ ಉಪಯೋಗ ಪಡಿತಾ ಇರೋ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಫಲಾನುಭವಿಗಳ ಫಿಲ್ಟರ್ಗೆ ವೋಟರ್ ಐಡಿಯನ್ನ ಕಡ್ಡಾಯಕ್ಕೆ ಈಗ ಸರ್ಕಾರ ಇಲ್ಲಿ ಚಿಂತನೆಯನ್ನ ಮಾಡಿದೆ. ಇನ್ನು ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಸರದಿ. ಇನ್ನು ಗೃಹ ಜ್ಯೋತಿಯಲ್ಲಿಯೂ ಕೂಡ ಈಗಾಗಲೇ ಸರ್ಕಾರ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು. ಫಲಾನುಭವಿಗಳಲ್ಲದಿದ್ರೂ ಕೂಡ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಗೃಹ ಜ್ಯೋತಿ ಫಲಾನುಭವಿಗಳ ಫಿಲ್ಟರ್ ಮಾಡಲು ಸರ್ಕಾರ ಈಗ ಮುಂದಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಗೃಹಲಕ್ಷ್ಮಿ ಆಯ್ತು, ಈಗ ಗೃಹ ಜ್ಯೋತಿಯ ಸರದಿ. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಈಗ ಸರ್ಕಾರ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಕೂಡ ಆರ್ಥಿಕ ಇಲಾಖೆ ಈ ರೀತಿಯಾದಂತಹ ಒಂದು ಸಲಹೆಗಳನ್ನ ಕೊಟ್ಟಿತ್ತು. ಫಲಾನುಭವಿಗಳು ಅಲ್ಲದೇ ಇರುವಂತವರು ಕೂಡ ಈ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಒಂದು ಮಾತುಗಳನ್ನು ಕೂಡ ಅವತ್ತು ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಇದನ್ನ ಪರಿಷ್ಕರಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂತ ಒಂದು ಆತಂಕದಲ್ಲಿ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಒಂದ್ ಕಡೆ ಗೃಹಲಕ್ಷ್ಮಿ ಜೊತೆಗೆ ಈಗ ಗೃಹ ಜ್ಯೋತಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು. ಈಗಾಗಲೇ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಸೌಲಭ್ಯ ಮುಂದುವರಿಬೇಕಾದ್ರೆ ಫಲಾನುಭವಿಗಳು ಸೂಕ್ತ ದಾಖಲೆಗಳೊಂದಿಗೆ ಮತ್ತೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು 100 ಕೋಟಿಗೂ ಹೆಚ್ಚು ಹಣ ಇಲ್ಲಿ ದುರುಪವಾಗಿರುವುದು ಸರ್ಕಾರದ ಗಮನಕ್ಕೂ ಕೂಡ ಬಂದಿರುವಂತದ್ದು.